ಮತ್ತೆ ಚರ್ಚೆ ಮಾಡ್ತಾ ಇರೋಲ್ಲ. ಅದರ ಬಟ್ ಈ ದಿಶೆಯಲ್ಲೇ ನಮ್ಮ ಇಬ್ಬರು ಜೋಡಿ ಇಡೀ ರಾಜ್ಯ ತುಂಬ ಸುತ್ತಾಗ್ತಾ ಇದೆ, ರೈತರಿಗೆ ಭೇಟಿ ಆಗ್ತಾ ಇದೆ ಮತ್ತು ರೈತರ ಜಾಗೃತಿ ಮೂಡಿಸ್ಲಿಕ್ಕೆ ಹೆಚ್ಚಿದ್ದಾರೆ. ಒಂದು ಕೆಲಸ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ರೈತರ ಜಾಗೃತಿ ಮಾಡೋ ಜೊತೆಗೆ ಒಗ್ಗಟ್ಟು ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಗ್ಗಟ್ಟು ಬರಬೇಕಾಗಿತ್ತಂದ್ರೆ ಬಸವಣ್ಣವರು ದೊಡ್ಡ ಕ್ರಾಂತಿ ಮಾಡಿದರು 12ನೇ ಶತಮಾನದ. ಕಾರಣ ಅಂದ್ರೆ ನನಗಿಂತ ಕಿರಿಯರಿಲ್ಲ ಅನ್ನುವಂಥ ಮಾತಿನ ಮೂಲಕ ತಾನು ಸಣ್ಣವರಾದರೂ ಇಡೀ ಸಮುದಾಯ ಒಂದು ಮಾಡಿದ್ರು ಅನ್ನೋದ್ರಿ. ಸಹಜ ದೊಡ್ಡವರು ಹಾಗೆ ಆಗ್ತಾರೆ. ಆ ಒಂದು ಮನೋವೃತ್ತಿ ಇವತ್ತು ನಾವು ಅಂಥ ಮನೋಸ್ಥಿತಿಯನ್ನು ನಾವು ಇವತ್ತೇನಪ್ಪ ಅಂತಂದ್ರೆ ನಮ್ಮ ಶಶಿಕಾಂತ್ ಗುರೂಜಿ ಅವರಲ್ಲ ಜೊತೆಗೆ ನಮ್ಮ ಪೂಜಾರವ್ರಲ್ಲಿ ಕಾಣ್ತಾ ಇದ್ದೀವಿ. ಅವರು ಸಹಿತ ರೈತ ದೇವರು ಅನ್ನುವಂಥ ಮಾತಾಡೋದ್ರ ಜೊತೆಗೆ ರೈತ ಸಮೀಪ ಹೋಗ್ತಾ ಇದ್ದಾರೆ. ಅಭಿಮಾನಿ ದೇವರು ರಾಜ್ಕುಮಾರ್ ಹೇಳ್ತಿದ್ರು, ಇವತ್ತು ರೈತರ ದೇವರು ಅಂದರೆ ರೈತರ ಮನಸ್ಸನ್ನು ಗೆಲ್ಲುವಂಥ. ಯಾಕೆ ಅವರೇ ಇದ್ದಾರೆ 70-80%, 75-80% ರೈತರೇ ಇದ್ದಾರೆ. ಆ ರೈತರೆಲ್ಲ ಒಂದಾದ್ರಪ್ಪ ಅಂದರೆ ತಮ್ಮ ಸರ್ಕಾರವನ್ನು ತಾವು ರಚನೆ ಮಾಡಿ ತಾವು ಬೇಕಾದ ಕಾನೂನು ಮಾಡ್ಕೊಳ್ಳಿಕ್ಕೆ ಸಾಧ್ಯದ. ಯಾಕಂದ್ರೆ ನಾವು ಇವತ್ತೇನೋ ಹೇಳ್ಬೋದು, ಇಲ್ಲಪ್ಪ ಪ್ರತಿಯೊಂದು ಹಳ್ಳಿಗೇನೋ ಅಲ್ಲಿ ರೈತರು ಕುಡ್ಕೊಂಡು ಏನಪ್ಪ ಅಂತಂದ್ರೆ ಒಂದು ಗುಣವನ್ನು ಮಾಡ್ಕೊಳ್ಳಿ, ತಾವು ಸ್ವತಃ ಗುದ್ದಾಡೆ ಮಾಡಿ ಅದು ಬ್ಯಾಂಕಿಗೆ ಟ್ರೈ ಮಾಡ್ಕೊಳ್ಳಿ. ಯಾಕಂದ್ರೆ ಒಬ್ಬ ಅದಾಳಿ ಅಂತ ಒಬ್ಬ ವ್ಯಕ್ತಿಗೆ ಬ್ಯಾಂಕ್ಗಳು ಸಾಲ ಕೊಟ್ಟ ಈ ಒಂದು ಗೋಡಾನ್ ಕಟ್ಕೊಳ್ಳಿಕ್ಕೆ ಅನುಕೂಲ ಮಾಡಿದಾಗ ಪ್ರತಿ ಹಳ್ಳಿಯ ರೈತರಿಗೆ ಒಂದು ಹಳ್ಳಿಗೆ ಒಂದು ಗೋಡಾನ್ ಕಟ್ಕೊಡ್ಲಿಕ್ಕೆ ಯಾಕೆ ತಯಾರಾಗೋದಿಲ್ಲ ಬ್ಯಾಂಕ್ಗಳು, ಸರ್ಕಾರಗಳು ಯಾಕೆ ಆಗೋದಿಲ್ಲ ಅನ್ನೋದು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಅದೆಲ್ಲದ್ರ ಜೊತೆಗೆ ಇನ್ನೊಂದು ನಾನು ಹೇಳ್ತಿದ್ದೆ ಈಗ ಆರಂಭದಲ್ಲಿನ ಈ ನಿಧಾನಕ್ಕೆ ಇದರಲ್ಲೇ ಈ ಹೋರಾಟದಲ್ಲಿ ಇವರಿಬ್ಬರ ಹೋರಾಟದಲ್ಲೇ ಅಥವಾ ಗುರ್ಲಾಪುರದ ಮೂಮೆಂಟದ ದೃಷ್ಟಿಯಿಂದಾಗಿ ಇವತ್ತು ಅನೇಕ ಪೊಲಿಟಿಕಲ್ ಪಾರ್ಟಿ ಲೀಡರ್ಗಳು ಸಹಿತ ಪೊಲಿಟಿಕಲ್ ಪಾರ್ಟಿ ಸಹಿತ ಇದ್ರ ಜೊತೆ ಕೂಡಿಕೊಳ್ಳುವಂಥ ರೈತ ಸಂಘದ ಜೊತೆ ಕೂಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಏನೋ ಅನ್ನೋಂಥ ಈ ಒಂದು ಏನಪ್ಪ ಅದು ಸಂಶಯ ಇವತ್ತು ಬರ್ಲಿಕ್ಕೆ. ಯಾಕಂದ್ರೆ ಎಂ ಬಿ ಪಾಟೀಲ್ ಇವ್ರ ಜೊತೆ ಕೂಡ್ಕೊಂಡು ಫಂಕ್ಷನ್ ಮಾಡಿದರು. ಈ